ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಅಣ್ಣ, ಆ ಲಚ್ಚಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಡೇಂಜರಸ್ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಸಿಸ್ಟರ್, ಆ ಪಾಪಚ್ಚಿಗೆ ನೀನ್ಯಾಕೆ ಹೆದರ್ತೀಯ? ಅದು ಅಂಬೆಗಾಲ ಇರ್ತದ್ದು, ಮೊನ್ನೆ ನಡೆಯಕ್ಕೆ ಕಲ್ತದ್ದು. ಅಯ್ಯ, ಇದು ಹೆಂಗಾಯ್ತು ಗೊತ್ತಾ? ಆನೆ ಇರುವೆಗೆ ಎದುರ್ದಂಗಾಯ್ತು. ಅಣ್ಣ, ಇರುವೆನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಇರುವೆ ಏನಾದರೂ ಆನೆ ಸೊಂಡು ಸೇರಿಕೊಂಡ್ರೆ ಆನೆನ ಒದ್ದಾಡಿಸ್ಬಿಡತ್ತೆ. ಆನೆ ಬಾಯಿ ಬಡ್ಕೋಬೇಕು, ಹಂಗೆ ಮಾಡಿಬಿಡತ್ತೆ. ಅದು ಸರಿಯನ್ನು ಇರುವೆ ಕಾಟ ತಡಿಯಕ್ಕಾಗದೆ ಆನೆ ಮೆಂಟಲ್ ಆಗಿ ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳೋ ಥರ ಆಗ್ಬಿಡುತ್ತೆ. ಆದರೆ ಈಗ ಅಂಥದ್ದೇನಾಯ್ತು ಸಿಸ್ಟರ್? ಅಲ್ಲ, ನೀನು ಅಷ್ಟೊಂದು ಭಯ ಪಡ್ತಿದ್ಯಲ್ಲ ಹುಡುಗಿ ಮೇಲೆ. ಅಣ್ಣ, ಆ ಹುಡುಗಿ ನನ್ನ ನೋಡಿದ್ರೆ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅವಳು ಏನಾದರೂ ನನ್ನ ಅಲ್ಲಿ ನೋಡ್ಬಿಟ್ಲಾ, ನಾನೇ ಅವಳು ಅಂತ ಏನಾದರೂ ಗೊತ್ತಾಗ್ಬಿಡ್ತಾ ಅಂತ. ಇದೆಂತ ಮಾತು ಅಂತ ಆಡ್ತೀಯ ಸಿಸ್ಟರ್? ಚಾನ್ಸೇ ಇಲ್ಲ. ಅದ್ರ ಕಣ್ಣಿಗೆ ಬಟ್ಟೆ ಕಟ್ಟಿದ್ವಲ್ಲ, ಏನು ಕಾಣುತ್ತೆ? ಅದಕ್ಕೆ ನಿನ್ ಕಂಡ್ರೆ ಭಯ ಯಾಕೆ ಅಂತಲ, ಅದು ನಿನ್ ಜೊತೆ ಆಟ ಆಡ್ತಿದ್ದಾಗ ತಾನೇ ಕಳೆದೋಗಿತ್ತು. ಅದಕ್ಕೆ ನಿನ್ ಕಂಡ್ರೆ ಯಾಕೋ ಅವ್ಯಕ್ತವಾದ ಭಯ ಕಾಡ್ತಿದ್ದೆ. ಅದಕ್ಕೆ ಅದು ಬಿಟ್ರೆ ಇನ್ನೇನಿಲ್ಲ ಸಿಸ್ಟರ್, ಅಷ್ಟೇ ನೀನಂದು. ಇಲ್ಲಣ್ಣ, ಅವಳು ಮೊದಲು ನಾರ್ಮಲ್ ಆಗಿ ಮಾತಾಡ್ತಿದ್ಲು, ಆಮೇಲೆ ಸಡನ್ ಆಗಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿದ್ಲು. ಅದೇ ನನ್ನ ತಲೆ ಕೊರಿತಾ ಇರೋದು. ಅಯ್ಯೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಸಿಸ್ಟರ್. ಅದು ಮಗು, ಅದಕ್ಕೆ ಒಂದು ತಿಳಿದ್ರೆ ಮತ್ತೊಂದು ತಿಳಿಯಲ್ಲ. ದೊಡ್ಡವ್ರ ರಾಜಕೀಯ ಅದಕ್ಕೆ ಹೆಂಗ್ ತಿಳಿಯುತ್ತೆ ಸಿಸ್ಟರ್? ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡು. ಮೊದಲು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋ ಸಿಸ್ಟರೇ, ಅದು ಇಂಪಾರ್ಟೆಂಟು. ನನಗೆ ಯಾಕೋ ಆ ದುಡ್ಡು ನಮ್ಮ ಕೈ ಸೇರೋ ತನಕ, ಅದ್ರ ಮೇಲಿನ ಗಾಂಧಿ ತಾತನ ಮುಖ ನೋಡೋ ತನಕ, ಅದಕ್ಕೊಂದು ಮೆತ್ತಗೆ ಮುತ್ತು ಕೊಡೋ ತನಕ ತಡಿಯಕ್ಕಾಗ್ತಿಲ್ಲ ಸಿಸ್ಟರ್. ನೋಟಿನ ಮೇಲಿರುವ ಗಾಂಧಿ ತಾತನ ಮುಖ ನೋಡಿದ್ರೆ ಏನೋ ಒಂಥರ ಸಮಾಧಾನ ಸಿಸ್ಟರ್. ಅದಕ್ಕೆ ಹೇಳ್ತಿದ್ದೀನಿ ಸಿಸ್ಟರ್, ಮೊದಲು ಹೋಗಿ ದುಡ್ಡು ತಗೊಂಬರೋಣ ಬಾ. ಯಾಕಣ್ಣ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಇದು ಅರ್ಜೆಂಟ್ ವಿಷಯನ ಸಿಸ್ಟರ್. ನಾವು ಲೇಟ್ ಲತೀಫ್ ಥರ ಹೋಗೋದು, ಆವಾಗ ಅದನ್ನು ಯಾರೋ ಅಲ್ಲಿಂದ ಹೊಡ್ಕೊಂಡು ಹೋಗೋದು, ನಾವಲ್ಲಿ ನೋಡಿದಾಗ ದುಡ್ಡು ಇಲ್ಲದೆ ಇರೋದು, ನಾವಲ್ಲಿ ದುಡ್ಡು ಇಲ್ದಿದ್ದಾಗ ಹೋಯ್ತಲ್ಲ 20 ಕೋಟಿ ಅಯ್ಯೋ ಅಂತ ಲೊಬ ಅಂತ ಬಾಯಿ ಪಡ್ಕೊಳ್ಳೋದು, ಇದೆಲ್ಲ ಬೇಕಾ? 20 ಕೋಟಿ ಸಿಸ್ಟರ್, ಸ್ವಲ್ಪ ಯೋಚನೆ ಮಾಡು. ನೀನೇ ಹೇಳ್ತಿರ್ತಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚೆ ಜಾಗೃತರಾಗಿರೋಣ ಅಂತ. ಬಾ ಹೋಗೋಣ. ಸರಿ, ಜೈ ಎಲ್ಲಿದ್ದಾನೆ ಅಂತ ಕೇಳು, ಒಟ್ಟಿಗೆ ಹೋಗೋಣ. ಹಲೋ ಅಳಿಮಯ್ಯ, ಎಲ್ಲಿದ್ಯಾ? ಹಾ, ನೀನು ಆಲ್ರೆಡಿ ಅಲ್ಲಿದೆಯಾ? ಇರು, ನಾವು ಬಂದ್ವಿ, ಇರು. ಸಿಸ್ಟೇ, ನಿನ್ನ ಮಗ ಆಲ್ರೆಡಿ ಅಲ್ಲಿದ್ದಾನೆ, ನಾವು ಹೋಗೋಣ ಬಾ. ಸರಿ, ಹೋಗೋಣ. ನನಗೂ ದುಡ್ಡು ಅಲ್ಲೇ ಬಿಟ್ಟು ಬಂದಿರೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ದುಡ್ಡು ಜಾಸ್ತಿ ಹೊತ್ತು ಅಲ್ಲಿ ಇಡೋದು ಬೇಡ, ಆದಷ್ಟು ಬೇಗ ಅಲ್ಲಿಂದ ಶಿಫ್ಟ್ ಮಾಡಿಸೋಣ. ಯಾಕಂದರೆ ಯಾವ ಕ್ಷಣದಲ್ಲೂ ಏನು ಬೇಕಾದರೂ ಆಗ್ಬೋದು. ಹೌದು ಸಿಸ್ಟರ್, ಬೀಳ್ತಿರೋದು ಬಾಂಬು ಅಂತ ಗೊತ್ತಾದ್ಮೇಲೆ ಅದನ್ನು ಕ್ಯಾಚ್ ಹಿಡಿಯಕ್ಕೆ ಹೋಗ್ಬಾರ್ದು. ಬಂಕರ್ ಒಳಗೆ ಹೋಗಿ ಬದುಕಬೇಕು, ಪ್ರಾಣಾಪಾಯದಿಂದ ಪಾರಾಗಬೇಕು. ಅಪಾಯನ ಅಂಡರ್ಸ್ಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ. ಬಾ ಹೋಗೋಣ ಬಾ ಸಿಸ್ಟರ್. ಅಣ್ಣ, ಯಾಕೋ ಅಪ್ಶಕುನ ಅಂತ ಅನ್ನಿಸ್ತಾ ಇದೆ. ಯಾವ ಕಾಲದಲ್ಲಿ ಇದೆಯಾ ಸಿಸ್ಟರ್ ನೀನು? ಎರಡು ಬಿದ್ರಿ ಅಪಶಕುನ ಅಂತ. ಶಕುನ ಅಪಶಕುನ ನಿನ್ನ ಹತ್ರ ಸುಳಿಯೋದಿಲ್ಲ. ಯಾಕೆ ಹೇಳು? ನಿನ್ನ ಅಣ್ಣ ಶಕುನಿ ಇರುವಾಗ ಯಾವ ಶಕುನವೂ ನಿನ್ನನ್ನು ನಾಟೋದಿಲ್ಲ. ಬಾ, ಶಕುನ ಅಂತ ಶಕುನ. ಹೌಸ್ ದ ಜೋಶ್? 20 ಕೋಟಿ ದುಡ್ಡು ಮೊದ್ಲೇ ಗೊತ್ತಾಗಿದ್ದಿದ್ರೆ ದುಡ್ಡೇನ್ಸ ಮಿಷಿನ್ ತರಿಸ್ಬೋದಿತ್ತಲ್ವೇನ್ರ? ಛೇ, ಐಡಿಯಾನೇ ಬರ್ಲಿಲ್ವೇ? ಪರವಾಗಿಲ್ಲ, ನಮ್ಮ ಅಣ್ಣನಿಗೆ ನಿಯತ್ ಜಾಸ್ತಿ, ಕರೆಕ್ಟಾಗೆ ತಂದಿರ್ತಾನೆ. ಹಾಗಂತ ನನ್ನಷ್ಟು ನಿಯತ್ತಿಲ್ಲ ಅಪ್ಪ ಅವನಿಗೆ, ನನಗಿಂತ ಕಡಿಮೆನೆ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ಸಾ? ತಪ್ಪು ತಿಳ್ಕೊಂಡಿದ್ದೀರಾ, ಇದು ಬರೀ ಬೋನಸ್. ಪೇಮೆಂಟ್ ಅಕೌಂಟಿಗೆ ಬಂದ್ಬಿಡುತ್ತೆ, ಡೋಂಟ್ ವರಿ. ಹಾಯ್, ಏನ್ ಅಳಿಮಯ್ಯ ಇದು? ಈಗಲೇ ಸೆಲೆಬ್ರೇಷನ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ನೀವಿಬ್ರು ಯಾಕೆ ಇಲ್ಲಿಗೆ ಬಂದ್ರಿ? ಜೈ, ನೀನ್ ಯಾಕೆ ಮತ್ತೆ ಇಲ್ಲಿಗೆ ಬಂದೆ? ಮೊದಲು ಇಲ್ಲಿಂದ ಹೊರಡೋಣ, ಅಪಾಯ ಇದೆ. ಅಪಾಯ?
ಏನಪ್ಪ ಅಮ್ಮ? ಯಾಕೋ ಗೊತ್ತಿಲ್ಲ, ಏನೋ ಅಪಾಯ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಏನೋ ಅಪಾಯ ಇದೆ ಅಂತ. ಬಾ ಹೋಗೋಣ. ಮಾವ್, ಇಷ್ಟೊಂದು ಪ್ಯಾನಿಕ್ ಆಗ್ಬೇಡ, ಚಿಲ್ಲಾಗಿರು. ಎಂತ ಇಂಟರ್ನ್ಯಾಷನಲ್ ಹ್ಯಾಕರ್ಸ್ನ ಕರೆಸಿ ಲೊಕೇಶನ್ ಟ್ರೇಸ್ ಮಾಡಕ್ ಟ್ರೈ ಮಾಡಿದ್ರು ಕಂಡಿಡಿಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಸೇಫ್ ಜಾಗದಲ್ಲಿದ್ದೀವಿ ನಾವು. ಏನು ನಥಿಂಗ್ ಟು ವರಿ. ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ, ಅಪಾಯದ ವಾಸನೆ ಬಂದಾಗ್ಲೇ ನಾವು ಜಾಗೃತರಾಗಬೇಕು. ಇಲ್ಲದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಕಣೋ. ಏನಾಗಲ್ಲ, ಸುಮ್ಮನಿರೋ ಮಮ್ಸ್ ನೀನು. ಅಳಿಭಯ್ಯ, ಏನೋ ಅಪಾಯ ಬಂತು ಅಂತ ಅನ್ಸುತ್ತೆ. ಇವ್ರು ನೋಡ್ಕೊಂಡ್ ಬರ್ತೀನಿ. ಗೌತಮ್, ಆನಂದ್, ಸಿಸ್ಟರ್ ಅಳಿಭಯ್ಯ, ನಾ ಹೇಳಿದ್ಮೇಲೆ ಅಪಾಯ ಅಂತ. ಗೌತಮ್ ಮತ್ತೆ ಆನಂದ್ ಇಬ್ರು ಬರ್ತಿದ್ದಾರೆ. ನಾನು ಹೇಳಿಲ್ವಾ? ನಾನು ಹೇಳಿದ ಥರನೇ ಆಗೋಯ್ತು. ಇಲ್ಲಿಂದ ತಪ್ಸ್ಕೊಳಕ್ ಬೇರೆ ದಾರಿನೇ ಇಲ್ಲ. ನಾವು ಪಕ್ಕ ಸಿಕ್ಕಾಕೊಂಡ್ವಿ. ಈಗೇನೋ ಮಾಡೋದು? ಸ್ಟಾಪ್ ಇಟ್ ಪ್ಲೀಸ್. ಇಬ್ರು ಸ್ವಲ್ಪ ಸುಮ್ಮನೆ ಇರಿ. ನಾನು ಹೇಳ್ದಾಗ ಮಾಡಿ, ಮಿಕ್ಕಿ ನಾನು ನೋಡ್ಕೋತೀನಿ. ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳಿ ನೀವಿಬ್ರು. ಹೋಗಿ ಬಾಣ. ಹೋಗೋ ಮಾಮ್ಸ್. ಸೃಜನ್, ಏನಾಯ್ತು? ನಿಮ್ಮ ಫ್ರೆಂಡ್ ಸಿಕ್ಕಿದ್ರ? ಡೇಟಾ ಕೊಟ್ರಾ? ಮೇಡಮ್ ಅದು ಏನಾಯ್ತು? ಮೇಡಮ್ ನಾನು ಹೋಗಿದ್ದೆ ಮೇಡಮ್, ಆದರೆ ನನ್ನ ಫ್ರೆಂಡ್ ಅಲ್ಲಿ ಇರಲಿಲ್ಲ. ಇರ್ಲಿಲ್ಲ? ಕಾಲ್ ಮಾಡಬೇಕಿತ್ತು. ಇಲ್ಲ ಮೇಡಮ್, ನಾನು ಫೋನ್ ಮಾಡಿದ್ದೆ, ಅವ್ನ ಫೋನ್ಗೂ ಸಿಕ್ಕಿಲ್ಲ, ಅವ್ನು ಅಲ್ಲೂ ಇರಲೂ ಇಲ್ಲ. ನನಗನ್ಸುತ್ತೆ ನಾನು ಇಲ್ಲಿಗೆ ಹೋಗೋಕ್ಕೂ ಮುಂಚೆ ಅಲ್ಲೇನೋ ಆಗಿದೆ ಅನ್ಸುತ್ತೆ ಮೇಡಮ್. ಅವ್ನು ನನಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ದ ಅಂದರೆ ಅವ್ನು ನನಗೆ ಸಿಗ್ಬೇಕಿತ್ತಲ್ವ ಮೇಡಮ್. ಅವ್ನ ಫೋನ್ಗೂ ಸಿಕ್ಕಿಲ್ಲ, ಅಲ್ಲೂ ಸಿಕ್ಕಿಲ್ಲ ಅಂದರೆ ಏನೋ ಆಗಿದೆ ಅಂತ ಅರ್ಥ ತಾನೆ ಮೇಡಮ್. ಇಲ್ಲ, ಅವ್ರು ನನಗೆ ಕಾಲ್ ಮಾಡಿದಾಗ ನಾನು ಲೊಕೇಶನ್ ಅಲ್ಲೇ ಇದ್ದೀನಿ ಮೇಡಮ್ ಅಂತ ಹೇಳಿದ್ರು. ಹಾಂ ಮೇಡಮ್, ಅವ್ನು ನಿಮಗೆ ಫೋನ್ ಮಾಡಿದಾಗ ಲೊಕೇಶನ್ ಇದ್ದೀನಿ ಅಂತ ಹೇಳಿದ್ದಾನೆ. ಆದರೆ ನಾನು ಅಲ್ಲಿಗೆ ಹೋದಾಗ ಅವನಲ್ಲಿ ಇರಲಿಲ್ಲ. ಅವನ ಹತ್ರ 2 ಫೋನ್ ಇದೆ ಮೇಡಮ್. ನಾ 2 ನಂಬರ್ಗೂ ಫೋನ್ ಮಾಡಿದ್ದೆ. 2 ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು. ನನಗನ್ಸುತ್ತೆ ಅವನಿಗೇನೋ ಅಪಾಯ ಆಗಿದೆ ಅಂತ. ಹಾಗಾಗಿರುತ್ತೆ ಅಂತೀರಾ? ಯಾವುದು ಕ್ಲಾರಿಟಿನೇ ಸಿಗ್ತಿಲ್ಲ ಮೇಡಮ್. ಅಲ್ಲವ್ರು ಡೇಟಾ ತೊಗೊಂಡು ಬಂದಿರೋದಕ್ಕೂ ಇಲ್ಲಿ ಮಗು ಕಾಣೆ ಆಗಿರೋದಕ್ಕೂ ಮತ್ತು ಅವ್ರಲ್ಲಿ ಸಿಗದೇ ಇರೋದಕ್ಕೂ ಏನೋ ಲಿಂಕ್ ಇದೆಯಾ ಅನಿಸ್ತಿದೆ. ಯಾರಾದರೂ ಬೇಕು ಅಂತ ಮಾಡಿರ್ಬೋದಾ ಮೇಡಮ್? ಒಂದು ಅರ್ಥ ಆಗ್ತಿಲ್ಲ. ಒಟ್ಟಲ್ಲಿ ನಮ್ಮ ಟೈಮ್ ಸರಿಗಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಗೋಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.